ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಮ್ಮ ಒಂದು ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ ಹೊಸ ಅಧಿಸೂಚನೆ ಹೊರಡಿಸಿ ಹೊಸ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 6180 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ, ಅದ ನಂತರ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, ಅದೇ ರೀತಿಯಾಗಿ ಡಿಪ್ಲೊಮಾ ಪಾಸ್ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಿ, BA ಅಥವಾ BTech ಕಂಪ್ಲೀಟ್ ಮಾಡಿದಂತರ ನೀವು ಅರ್ಜಿ ಸಲ್ಲಿಸಿ, BSc ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ ಈ ಒಂದು RRB ರೈಲ್ವೆ ಇಲಾಖೆಯಲ್ಲಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 14/6/2025 ನೋಟಿಸ್ ಆಗಿರತ್ತೆ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಇನ್ನೊಂದು ತಿಳಿಸ್ಕೊಡ್ತಾ ಇರೋದು ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ಆ ಒಂದು ದಿನಾಂಕ ನೋಡಿ 28/6/2025. ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಹೇಳಿ 28 ಜೂನ್ 2025 ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಜುಲೈ 2025. ಅಂದ್ರೆ ಬರೀ ನಿಮಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಒಂದು ತಿಂಗಳ ಒಳಗಾಗಿ ನೀವು ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಅಭ್ಯರ್ಥಿಗಳು RRB ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗತ್ತೆ. ಟೋಟಲ್ ಆಗಿ 6180 ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ಒಂದು ಸ್ನೇಹಿತರೆ ಬೆಂಗಳೂರು, ಹುಬ್ಬಳ್ಳಿ, ಈ ರೀತಿಯ ಮೈಸೂರು, ಬೆಳಗಾವಿ ವಿವಿಧ ಒಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯ ಎಷ್ಟು, ಯಾವ ಪೋಸ್ಟು, ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕೊಂಡ್ತಾನೆ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ ಒಂದೊಂದು ತಿಳಿಸ್ಕೊಡ್ತೇವೆ ನೋಡಿ. ಇಲ್ಲಿ ಕಲಿರುವಂಥ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ RRB ರೈಲ್ವೆ ಇಲಾಖೆ, ಅಂದ್ರೆ ನಮ್ಮ ಒಂದು ಭಾರತೀಯ RRB ರೈಲ್ವೆ ನೇಮಕಾತಿ ಮಂಡಳಿ ಅಂತೇಳಿ. ಈ ಒಂದು ರೈಲ್ವೆ ನೇಮಕಾತಿ ಮಂಡಳಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಈ ಅವು ಕೂಡ ರೈಲ್ವೆ ಇಲಾಖೆ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇಲಾಖೆಗಳು. ಪ್ರತಿಯೊಂದು ಯಾವುದೇ ಒಂದು ಇಲಾಖೆಯಲ್ಲಿ ಕರೆದ್ರು ರೈಲ್ವೆ ಇಲಾಖೆ ಸೆಂಟ್ರಲ್ ಗೌರ್ಮೆಂಟು. ಮತ್ತು ನಮ್ಮೊಂದು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಇದೆಯಲ್ಲ ಅದು ಮಾತ್ರ ಅರ್ಧ ಗೌರ್ಮೆಂಟು. ನಮ್ಮೊಂದು ರಾಜ್ಯ ಗೌರ್ಮೆಂಟು ಅಂದ್ರೆ ಸ್ಟೇಟ್ ಗೌರ್ಮೆಂಟ್ 50% ಮತ್ತು ಸೆಂಟ್ರಲ್ ಗೌರ್ಮೆಂಟ್ 50% ಅದು ಮಾತ್ರ ಇರತ್ತೆ. ಉಳಿದಂತೆಲ್ಲ ರೈಲ್ವೆ ಇಲಾಖೆ ನಮ್ಮ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳಾಗಿರತ್ತೆ, ಹುದ್ದೆಗಳಾಗಿರತ್ತೆ. ಇಲ್ಲಿ ನೋಡಿ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಸ್ವಲ್ಪ ತಿಳ್ಕೊಳ್ಳಿ. ತಂತ್ರಜ್ಞಾನ ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಎಲ್ಲಾದು ವಿದ್ಯಾರ್ಥಿಗಳು ತಂತ್ರಜ್ಞಾನ ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಇನ್ನೊಂದು ಹೇಳ್ತಾ ಇರೋದು ಗ್ರೂಪ್ C ಮತ್ತು ಗ್ರೂಪ್ D ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ. ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇನ್ನೊಂದು ವಿಡಿಯೋ ಮಾಡಿ ಇದಾಗ ನೆಕ್ಸ್ಟ್ ಅದೇ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಆದಷ್ಟು ಆ ಒಂದು ವಿಡಿಯೋ ಕೂಡ ನೋಡ್ಕೊಳ್ಳಿ. ಗ್ರೂಪ್ D ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೊಟ್ಟಿದ್ದಾರೆ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದ ಮಾಹಿತಿ ಏನಂದ್ರೆ ಟೋಟಲ್ ಆಗಿ 6180 ಪೋಸ್ಟ್ ಖಾಲಿ ಇರತ್ತೆ. ಇದು ನಿಮಗೆ ಗೊತ್ತಾಯ್ತು. ಇಲ್ಲಿ ಎರಡು ಪ್ರಕಾರ ಪೋಸ್ಟ್ ಇರತ್ತೆ. ಒಂದು B1 ಖಾಲಿ ಇರುವಂತ ಪೋಸ್ಟು, ಇನ್ನೊಂದು B2 ಖಾಲಿ ಇರುವಂತ ಪೋಸ್ಟು ಗ್ರೂಪ್ A. ಇಲ್ಲಿ ಮೊದಲನೇದಾಗಿ ಟೆಕ್ನಿಕಲ್ ಸಿಗ್ನಲ್ ಒಂದು ಪೋಸ್ಟ್ ಖಾಲಿ ಇರತ್ತೆ, ಗ್ರೇಡ್ 1 ಅಂತೇಳಿ. ಅದ ನಂತರ ಟೆಕ್ನಿಕಲ್ ಗ್ರೇಡ್ 3 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು. ಇದರಲ್ಲಿ ವೇತನ ನೋಡ್ರೆ ಇಲ್ಲಿ ಲೆವೆಲ್ 7ನೇ CPC ಪ್ರಕಾರ ವೇತನ ಆಗಿರತ್ತೆ. ಇದು ಐದನೇ ಹಂತಕ್ಕೆ ಸಂಬಂಧಪಟ್ಟಂತೆ ವೇತನ ಕೊಡ್ತಾರೆ. ಅದ ನಂತರ ಟೆಕ್ನಿಕಲ್ ಗ್ರೇಡ್ 3 ಹುದ್ದೆಗಳಿಗೆ 2ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಆಗಿರತ್ತೆ. ಅಂದ್ರೆ ಮೊದಲನೇ ಟೆಕ್ನಿಷಿಯಲ್ ಸಿಗ್ನಲ್ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 29,200 ತನಕ ಸ್ಯಾಲ್ರಿ ಕೊಡ್ತಾರೆ. ಅದ್ರ ಬಳಿಕ 2ನೇ ಪೋಸ್ಟಿಗೆ 19,900 ತನಕ ಸ್ಯಾಲ್ರಿ ಆಗಿರತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು ಇಷ್ಟು ಬಗ್ಗೆ. ಇನ್ನು ಇದಕ್ಕೆ ಏಜ್ ಲಿಮಿಟ್ 18ರಿಂದ 33 ವರ್ಷ ಮೊದಲನೇ ಪೋಸ್ಟಿಗೆ, ಅಂದ್ರೆ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಪೋಸ್ಟಿಗೆ 18ರಿಂದ 33. ಅದ್ರ ಬಳಿಕ 2ನೇದಾಗಿ ಟೆಕ್ನಿಕಲ್ ಗ್ರೇಡ್ 3 ಹುದ್ದೆಗಳಿಗೆ 18ರಿಂದ 30. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಟ್ಟಾರೆ 18 ವರ್ಷದಿಂದ 33 ವರ್ಷ ಆಗಿರಬೇಕು. ಇನ್ನೊಂದು ಅನುಭವದವ್ರು ಅಪ್ಲೈ ಮಾಡಿ ಅಥವಾ ಅನುಭವ ಇಲ್ಲದವರು ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಎಷ್ಟು ಇದ್ದಾನೆ. ಮೊದಲನೇದಾಗಿ ಸಿಗ್ನಲ್ ಹುದ್ದೆಗಳು, ಅಂದ್ರೆ ಅಲ್ಲಿರುವಂತ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಿಗ್ನಲ್ ಪೋಸ್ಟ್ 180. ಅದನಂತರ ಟೆಕ್ನಿಕಲ್ ಗ್ರೇಡ್ 3 ಹುದ್ದೆ ಅಂತೇಳಿ 6000 ಪೋಸ್ಟ್ ಖಾಲಿ ಇರುತ್ತೆ. ಟೋಟಲ್ ಆಗಿ 6180 ಪೋಸ್ಟು, 6180 ಪೋಸ್ಟು ಅಖಿಲ ಭಾರತದಲ್ಲಿ ಖಾಲಿ ಇರತ್ತೆ. ಇಲ್ಲಿ ಇನ್ನೊಂದು ಹೇಳ್ತಾ ಇರೋದು ಎಷ್ಟು ಯಾವುದು ಏನು ಅಂತಂತ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಇದು ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಸ್ವಲ್ಪ ಗಮನ ಕೊಡಬೇಕು. ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೀವು ವಿದ್ಯಾರ್ಹತೆ ನೋಡಿ ಏನೇನಾಗಿರ್ಬೇಕು, ಯಾವ ಒಂದು ಪೋಸ್ಟಿಗೆ ಎಷ್ಟಿಷ್ಟ ಆಗಿರ್ಬೇಕಂತೇಳಿ ನೀವು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, RRB ವೆಬ್ಸೈಟು. ಇದು ಬೇರೆ ರಾಜ್ಯ ನಮಗೆ ಬೇಕಾಗಿಲ್ಲ. ಒಟ್ಟಾರೆ ನಮ್ಮ ಒಂದು ಭಾರತದಲ್ಲಿ 21 ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ಆದರೆ ನಮ್ಮ ಒಂದು ಕರ್ನಾಟಕ ಕೂಡ ಕಾಣಿಸ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ ಎಲ್ಲರೂ ಅಪ್ಲೈ ಮಾಡಿ. ಇನ್ನು ಇದಕ್ಕೆ ವಿದ್ಯಾರ್ಹತೆ ಇಲ್ಲಿ
ತಂತ್ರಜ್ಞಾನ ಸಿಗ್ನಲ್ ಹುದ್ದೆಗಳಿಗೆ ಡಿಪ್ಲೊಮಾ BSc BA ಅಥವಾ BTech ಪಾಸ್ ಆಗಿರಬೇಕು, ಇದು ಕನ್ಫರ್ಮ್ ಆಗಿ. ಅದ್ರ ಬಳಿಕ ಇನ್ನೊಂದು ತಂತ್ರಜ್ಞಾನ ಗ್ರೇಡ್ 3 ಹುದ್ದೆಗಳಿಗೆ ITI ಅಥವಾ ಸೆಕೆಂಡ್ PUC ಅಥವಾ SSLC ಪಾಸ್ ಆಗಿರಬೇಕು, ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯಿತು. ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಎಲ್ಲ ತಿಳಿಸ್ಕೊಟ್ಟಿದ್ದಾನೆ. ಇನ್ನು ವಯೋಮಿತಿ ಎಷ್ಟು ಸಡಿಲಿಕ್ಕಿರತ್ತೆ ನಿಮಗೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ OBC ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷ ಇರತ್ತೆ. ಅದ ನಂತರ SC ST ಅಭ್ಯರ್ಥಿಗಳಿಗೆ 5 ವರ್ಷ ತನಕ ಇರತ್ತೆ. ಇನ್ನೇನಾದ್ರೂ PWBD ಅಭ್ಯರ್ಥಿ ಆಗಿತ್ತಂದ್ರೆ ನಿಮಗೆ ಸುಮಾರು 10 ವರ್ಷ ಅಥವಾ 5 ವರ್ಷ ಈ ರೀತಿಯ ಸಡಿಲಿಕ್ಕೆ ಕೊಡ್ತಾರೆ. ಮತ್ತೆ ಎಕ್ಸ್ ಸರ್ವಿಸ್ ಮೆಂಬರ್ ಆಗಿತ್ತಂದ್ರೆ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮೆಂಬರ್ ಆಗಿತ್ತಂದ್ರೆ ನಿಮಗೆ ಆ ಒಂದು ಎಷ್ಟು ಕೆಲಸ ಮಾಡಿದ್ರೆ ಅದರ ಮೇಲೆ ಕೊಡ್ತಾರೆ. ಸುಮಾರು 40 ವರ್ಷ ಆಗ್ಬಹುದು ಅಥವಾ 30 ವರ್ಷ ಆಗ್ಬಹುದು ಅಥವಾ 20 ವರ್ಷ ಅಥವಾ 10 ವರ್ಷ ಈ ರೀತಿಯಾಗಿ ಸಡಿಲಿಕ್ಕೆ ಕೊಡ್ತಾರೆ. ಇದು ಒಂದು ಕಡೆ ನಿಮಗೆ ಅರ್ಥ ಆಯ್ತು, ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ಕಂಪ್ಯೂಟರ್ ಪರೀಕ್ಷೆ ಇರತ್ತೆ. ಈ ಒಂದು ಕಂಪ್ಯೂಟರ್ ಎಕ್ಸಾಮ್ ನಡೆಸ್ತಾರೆ. ಒಂದು ಅಂದ್ರೆ ಕಂಪ್ಯೂಟರ್ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಮುಗಿಯಿತು. ಮುಂದ್ಗಡೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಡಾಕ್ಯುಮೆಂಟ್ಸ್ ಆದ್ಮೇಲೆ ವೈದ್ಯಕೀಯ ಪರೀಕ್ಷೆ ಇರತ್ತೆ. ಇಷ್ಟಾದ್ಮೇಲೆ ಮುಗಿಯಿತು, ನೇರವಾಗಿ ನಿಮಗೆ ಜಾಬಿಗೆ ಜಾಯಿನ್ ಮಾಡ್ಕೋತಾರೆ. ಇನ್ನೊಂದು ಹೇಳ್ತಾ ಇರೋದು ಪ್ರಮುಖ ದಿನಾಂಕ ನೋಡಿ 28/6/2025. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ 28/6/2025ರಿಂದ ಈ ಒಂದು ನೋಟಿಸ್ ಆಫೀಸಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡ್ತಾರೆ. ಇದು ಶಾರ್ಟ್ ನೋಟಿಸ್ ಆಗಿರತ್ತೆ. ಶಾರ್ಟ್ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈಗ ಸಂಪೂರ್ಣ ಮಾಹಿತಿ ನಿಮಗೂ ಕೂಡ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇದು ಶಾರ್ಟ್ ಆಗಿರತ್ತೆ. ಇವಾಗಿನಿಂದ ನೋಟಿಸ್ ರಿಲೀಸ್ ಮಾಡ್ತೀವಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 28ನೇ ತಾರೀಕಿನಿಂದ ಮತ್ತೊಂದು ಅಧಿಸೂಚನೆ ಬರತ್ತೆ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಆಗಿ. ಆಗ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ. ಕಮೆಂಟ್ ನ ತಿಳಿಸಿ. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ನಮ್ಮ ಒಂದು ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಬೆಂಗಳೂರದು ಆಫೀಸಿಯಲ್ ಅಂತ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೊಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ 28 ಜುಲೈ 2025. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ. 28ನೇ ತಾರೀಕು ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. 28ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗತ್ತೆ. ನೋಟಿಸ್ ಬರತ್ತೆ. ಆಫೀಸಿಯಲ್ ಆಗಿರುವಂತ ಸುಮಾರು 25 ಪೇಜ್ ಗಟ್ಟಲೆ ನೋಟಿಸ್ ಬರತ್ತೆ. ನೋಟಿಸ್ ಬಂದಂದ್ರೆ ತಿಳಿಸ್ಕೊಡ್ತೇನೆ. ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ